ಸ್ನೇಹಿತರೆ ನಮಸ್ಕಾರ, ಎಲ್ಲರಿಗೂ ಶುಭೋದಯ. ಆ್ಯಕ್ಚುಲಿ ಟೈಮು ಇವಾಗ 5:15 ಆಗಿದೆ ಕಣ್ರಿ. ನೋಡಿ ಎಲ್ಲ ಕತ್ಲೆಲ್ಲಿ ನುಗ್ತವ್ರೆ. ಅದ್ಭುತವಾಗಿದೆ ಸ್ಥಳ ಮಾತ್ರ. ಒತ್ತಿದ್ರು ಬೆಟ್ಟ ಎಸ್ಟರ್ಡೇ ಇನ್ಕಂಪ್ಲೀಟ್ ಆಗಿತ್ತು, ಟುಡೇ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಇಲ್ಲೆಲ್ಲ ಚಾರಣಿಕರು ಯಾವ ರೀತಿ ಹೋಗ್ತಿದ್ದಾರೆ, ಅವ್ರ ಧೈರ್ಯನ, ಆ ಹೆಣ್ಮಗುಗಳ ಹೆಣ್ಮಗು ಅಂತಿಲ್ಲ, ಇಲ್ಲಿ ನೋಡ್ರಿ ಹೆಂಗೋಯ್ತವ್ರು ನೋಡ್ರಿ ಗೈಸ್. ಸ್ವಲ್ಪ ಮಳೆ ಬಂದಿದೆ, ಸ್ವಲ್ಪ ಕಾಲು ಜಾರುತ್ತೆ. ಆ್ಯಕ್ಚುಲಿ ಯಾರಾದರೂ ಬರಬೇಕಾದ್ರೆ ದಯವಿಟ್ಟು ಒಂದು ವಾಟ್ರ್ ಬಾಟ್ಲು, ಸ್ವಲ್ಪ ಹಣ್ಣು ತೊಗೊಂಬನ್ನಿ, ಚಿಪ್ಸು. ನಮ್ಮವ್ರು ತಂದು ಡಿಕ್ಕಿಲಿಕ್ಬಿಟ್ಟು ಬಂದವ್ರೆ ನೋಡಿ. ವಿಕೆಟ್ಗಳಾದ್ರೆ 1, 2, 4 ಗಂಟೆ ನಮ್ಮ ಎಬ್ಬಿಸ್ಬಿಟ್ಟು ಇಲ್ಲಿ ಸಾಯಿಸ್ತವ್ರೆ. ಯಾರಿಗೆ ನಮ್ಗೆ ಕಷ್ಟನ. ನಮ್ಮ ಗೈಡ್ ಇವರು ಯತೀಶ್ ಕುಮಾರ್ ಅಂತ. ನೆಕ್ಸ್ಟ್ ಟೈಮಿಗೆ ಬಂದರೆ ಕಾಂಟ್ಯಾಕ್ಟ್ ಮಾಡಿ. ಪರ್ ಹೆಡ್ 100 ರೂಪೀಸ್ ಆಗೋದು ಅಷ್ಟೇ ನೋಡಿ. ಇಲ್ಲಿಂದ ಸ್ವಲ್ಪ ಅಲ್ಲಲ್ಲೇ ಬೆಟ್ಟಗಳ ಕಿರಿದಾದ ನಡುವೆ, ಕಲ್ಲಿಂದ ಕಿತ್ತಂತಹ ಮೆಟ್ಟಿಲುಗಳ ನಡುವೆ ಜೀವನ ಪಯಣ. ಬೆಟ್ಟದತ್ತ ನಮ್ಮ ಪಯಣ ಸ್ಟಾರ್ಟ್ ಫ್ರೆಂಡ್ಸ್. ಗಿಲಿ ನೋಡಿ, ಒಂದು ಸ್ಲಿಪ್ಪರ್ ಕೂಡ ಬಿಸಾಕಿದ್ದು. ಡೇಟ್ ಹಿಂಗೆಲ್ಲ ಬೆಟ್ಟದ ಬಿಸಾಕ್ಬಿಡಿ ಯಾರೂ. ಹಾಂ ಓಕೆನಾ ಫ್ರೆಂಡ್ಸ್, ನಾನು ಆ್ಯಕ್ಚುಲಿ 20% ಕಂಪ್ಲೀಟ್ ಮಾಡಿದ್ದೀವಿ. ಒಂದು ಜೊತೆ ಒಳ್ಳೆ ಚೆನ್ನಾಗಿ ಸ್ಲಿಪ್ಪರಿಗೆ ಬಿಟ್ಬಿಟ್ಟು ಹೋಗಿದ್ದಾರೆ ಯಾರು ನೋಡಿ. ಮಂಜಿನ ವಾತಾವರಣದಲ್ಲಿ 2 ವಿಕೆಟ್ ಕೂತು ರೆಸ್ಟ್ ಮಾಡ್ತಿದ್ದಾರೆ ನೋಡಿ. ಇವರೆಲ್ಲ ಚಾರಣಿಕರಂತೆ. ಆ್ಯಕ್ಚುಲಿ ಹಿಂದೆ ಗಾಡಿಯವರೆಲ್ಲ ಬೇಡೋರ್ಗಳು ಮುಂದಕ್ಕೆ ಹೋದರು, ನಮ್ಮ ಗಾಡಿಗಳೆಲ್ಲ ಕೂತ್ಬಿಟ್ಟಾರೆ. ತುಂಬ ಚೆನ್ನಾಗಿದೆ. ನಾಡಪ್ರಭು ಕೆಂಪೇಗೌಡರ ಅತಿ ನೆಚ್ಚಿನ ಸ್ಥಳ ಅದರಲ್ಲಿ ಇದು ಒಂದು. ಅವರ ಸಾರಥ್ಯದಲ್ಲಿ ಮುಂದುವರೆದಂತಹ ಜಾಗಗಳು ಇವೆಲ್ಲ ಏನು ಕಾಣಿಸ್ತಿದೆ, ಇದೆಲ್ಲ ಕೆಂಪೇಗೌಡರ ಅಧೀನದಲ್ಲಿದ್ದಂತಹ ಪುಣ್ಯ ಸ್ಥಳಗಳು ಅಂತ ಹೇಳ್ಕೊಬೋದು. ಸೊ ಆ್ಯಕ್ಚುಲಿ ಸಂತೆಪೇಟೆಯಿಂದ ಬೆಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಸೊ ಇದೇ ರೂಟಲ್ಲಿ ಮ್ಯಾಪಲ್ಲಿ ಹೋಗ್ಬೇಕು. ಓಕೆನಾ. ಸಮ್ಟೈಮ್ಸ್ ಬರೀ ಮಣ್ಣಿನ ಜಾಗ ಸಿಗ್ಬೋದು, ಅದಾದಮೇಲೆ ಬಂಡೆನ ಕೊರೆದು ಈ ಥರ ಹೊಸದಾಗಿ ಮಾಡಿರ್ತಕ್ಕಂತಹದ್ದು. ಸೊ ಎಲ್ಲಿ ಹೆವಿ ಕ್ರಾಸು, ಹೆವಿ ಹೈಟ್ ಇದು ಜಾಗ, ಅಲ್ಲಿ ಈ ಥರ ಸ್ಟೆಪ್ಸ್ಗಳು ಮಾಡಿದ್ದಾರೆ. ಸೊ ಬರಬೇಕಾದ್ರೆ ಒಂದು ಬಾಟಲ್ ನೀರು, ಸ್ವಲ್ಪ ತಿಂಡಿ ತೊಗೊಂಬಂದರೆ ಐ ಥಿಂಕ್ ಬೆಟರ್ ಆಗುತ್ತೆ. ಇಲ್ಲ ಸೀರಿಯಸ್ ಮೇಲೆಗೂ ಸುಸ್ತಾಗ್ಬಿಡ್ತೀರಾ 100%. ನೋಡಿ ಎಷ್ಟು ಕಡಿದೆ. ಆ್ಯಕ್ಚುಲಿ ನಿಜ ಹೇಳುವಾಗ ನಾವಿನ್ನೂ ಕ್ರಾಸ್ ಮಾಡಿದ್ರೆ 20%, ಇನ್ನು 80% ಇದೆ. 50% ಕ್ರಾಸ್ ಮಾಡ್ತಿದ್ದಂಗೆ ನಿಮಗೆ ಒಂದು ಫೀಲ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಫುಲ್ಲು ಸ್ನೋ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಂ, ಈಗ 30% ರೀಚ್ ಆಗ್ತಿದ್ದಂಗೆ ಮೇ ಬಿ ನೀವು ಹಾಕೊಂಡಿರೋ ಕೋಟು ಎಲ್ಲ ಬಿಚ್ಚಾಕಬೇಕು, ಯಾಕಂದರೆ ಫುಲ್ಲು ಸೆಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನೋಡಿ, ನೀವು ನೋಡ್ತಿರ್ಬೋದು ಬೆಟ್ಟ ಯಾವ ರೀತಿ ಕಾಣಿಸ್ತಿದೆ ಅಂತ. ಹಾಂ, ತೋರಿಸ್ತೀನಿ ಬನ್ನಿ ಮುಂದೆ. ಸ್ನೇಹಿತರೆ 25% ಕಂಪ್ಲೀಟ್ ಮಾಡಿದ್ದೀವಿ. ಸೊ ನೋಡಿ, ಆಗಿನ ಕಾಲದಲ್ಲಿ ನಾಡಪ್ರಭು ನಾಡದವರೇ ಕೆಂಪೇಗೌಡರು ಅಂತ ಮಹಾತ್ಮರು ಕಟ್ಟಿಸಿದಂಥ ಕೋಟೆಗಳು. ಆ್ಯಕ್ಚುಲಿ ಅವ್ರಿಗೆ ಮಲಗ್ತಿದ್ದ ಜಾಗ ಕೂಡ ಇದೆ ನೋಡ್ಬೋದು. 25%ಗೆ ಯಾವ ಥರ ಇದೆ ಅಂತ ಡೈಲಿ ಒಂದು ಮಾತು ಸಜೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಕೂರ್ಗು, ಮಡಿಕೇರಿ, ಸಕಲೇಶ್ಪುರ, ಕೇರಳ ಹೋಗಿ. ಅದು ನಿಮ್ಮ ದುಡ್ಡು, ನಿಮ್ಮ ಜವಾಬ್ದಾರಿ, ನಿಮ್ಮ ಆಡಳಿತದ, ಓಕೆ, ನಿಮ್ಮ ಖುಷಿ, ನಿಮ್ಮ ಸಂತೋಷ. ನಾನಿಂದ ಸಹ ಮಾಡೋದಿಲ್ಲ. ಆದರೆ ಹತ್ತಿರದ ನಿಮ್ಮ ಸುತ್ತಮುತ್ತಲೇ ಇರುವಂಥ ಸ್ವರ್ಗ ಪ್ರದೇಶಗಳು ಇರ್ತವೆ. ದಯವಿಟ್ಟು ಅದು ನಮ್ಮನ್ನು ವೀಕ್ಷಿಸಿ. ಓಕೆನಾ. ಆದಷ್ಟು ನಿಮ್ಮ ತಿಳಿಸಿ ಅಕ್ಕಪಕ್ಕದವ್ರಿಗೆ. ಹಿಸ್ಟ್ರಿನ ಮರೆತವನ್ನು ಹಿಸ್ಟ್ರಿಯ ಸೃಷ್ಟಿಸಲಾರ ಅಂತ ಹೇಳಿರೋ ದೊಡ್ಡವರು. ನೋಡಿ ಯಾವ ರೀತಿ ಕಟ್ಟಿದ್ದಾರೆ ಕೋಟೆಗಳು. ಇದು 4ನೇ ಹೆಬ್ಬಾಗ್ಲು. ಓಕೆನಾ. 7 ಸುತ್ತಿನ ಕೋಟೆ ಅಂತಾರಲ್ಲ ಹಂಗೆ ಇದು ಕೂಡ 4ನೇ ಹೆಬ್ಬಾಗಿಲು. ಒಳಗಡೆ ರಾಯಲ್ ಎಂಟ್ರಿ ಇದೆ ನೋಡಿ. ಆಲ್ರೆಡಿ ನಮ್ಮ ಯತೀಶ್ ರೀಚ್ ಆಗಿದ್ದಾರೆ. ಈ 4ನೇ ಕೋಟೆ ನೋಡಿ. ಇದು ಹತ್ತಿರ ಒಂದು 10% ನೋಡಿ. ಎಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ. ಅಲ್ಲಿ ಸ್ವಲ್ಪ ಜನ ಹೋಯ್ತವ್ರೆ ನೋಡಿ. 25% ಕಂಪ್ಲೀಟ್ ಮಾಡಿದ್ದೀವಿ ಫ್ರೆಂಡ್ಸ್. ಓಕೆ, ಫುಲ್ಲು ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಕವರ್ ಆಗ್ತಾಯಿಲ್ಲ. ಫಾಗ್ ಎಷ್ಟೈತೆ ಅಂದರೆ ಮಾತ್ರ ಹಂಗೆ ಮುಖದ ಮೇಲೆ ರಪ್ಪದ ಪಾಸ್ ಆಯ್ತದೆ ಅನಿಸ್ತೈತೆ
ನೋಡಿ ಸ್ವಲ್ಪ ದೂರ ಅವ್ರೊಂದು 10 ಮೀಟರ್ಸ್ ಹೋದರೆ ನಿಮಗೇನು ಕಾಣಿಸಲ್ಲ, ಅವರೆಲ್ಲ ನಾನೆಲ್ಲೋ ನೋಡಿ ಅಲ್ಲೆಲ್ಲ ಮರ ಐತವ್ರೆ. ಫುಲ್ಲು ಫಾಗು ಗುರು, ಹೆಂಗೈತೆ ಗೊತ್ತಾ ಜಾಗ. ಆ್ಯಕ್ಚುಲಿ ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ವಿಸಿಟ್ ಮಾಡಿ. ಸಾಟರ್ಡೆ ಸಂಡೇ ಜಾಸ್ತಿ ಜನ ಬರ್ತಾರೆ. ಫುಲ್ಲು ಫಾಗು ನೋಡಿ. ಆ್ಯಕ್ಚುಲಿ ಇನ್ನು ಸ್ವಲ್ಪ ಅಷ್ಟೇ ಕಾಣಿಸೋದು ನಾವು. ಆಮೇಲೆ ಸ್ವಲ್ಪ ನೋಡಿ ಲಾಲೆ ಮಳೆ ಬಿದ್ದಂಗೆ ಆಯ್ತೈತೆ ಫುಲ್ಲು ಫೀಲಿಂಗು. ಕಾಲೆಲ್ಲ ನೆಂದೋಗಿದೆ, ಬಟ್ಟೆ ಎಲ್ಲ ನೆನೀತಾ ಇದೆ, ಫುಲ್ಲು ಸ್ವೆಟ್ ಅಂತಿದೆ. ಬಟ್ ಅಲ್ಲಿಂದ ಇವಾಗ ಫುಲ್ಲು ನೀರು ಹರಿತಾ ಇದೆ ಮುಖದ ಮೇಲೆಲ್ಲ. ಸಾಕಾಗಿದೆ ಪ್ಲೇಸು, ಅಲ್ಟಿಮೇಟು ಎಕ್ಸ್ಪ್ಲೋರ್ ನೋಡಿ. ಉತ್ರಿಲಿ ಕಂಡ ಊರು ಶೇರು ಅಂತ ಹೇಳ್ಬೋದು. ನಮ್ಮ ಗೈಡ್ ಯತೀಶವರು ಓಕೆನಾ. ನೋಡಿ ಟ್ರಕ್ಕಿಂಗು ಜೊತೆಗೆ ಒಂದು ಚಿಪ್ಸ್ ಪ್ಯಾಕೆಟು, ಒಂದು ಪೆಪ್ಸಿ ಸೋಡಾ ಇದ್ಬಿಟ್ರೆ ಆಹಾ ಸ್ವರ್ಗ. ನೋಡಿ ಕೋಟೆ ಚೂರಿ ಎಲ್ಲ ಶಿಥಿಲೀಕರಣ ಆಗಬೇಕಾಗಿದೆ. ಇದೇ ನಾವು ಸ್ಲಿಪ್ಪಾಗಿ ಜಾಗ ಇದ್ದೇನೆ ನೋಡಿ. ನೋಡಿ ಏನಾರ ಕಾಣಿಸ್ತಿದೆ ನಿಮಗೆ? ಬೆಟ್ಟ ಕಾಣಿಸಲ್ಲ, ಯಾಕಂದ್ರೆ ಫುಲ್ಲು ಫಾಗ್ ಗುರು. ನಾನೇ ದೇವ್ಲೋಕಕ್ಕೆ ಬಂದಿದ್ದೀನಿ ಅನಿಸ್ತಾ ಫೀಲಿಂಗ್ ಆಯ್ತಾಯಿದೆ. ಆ್ಯಕ್ಚುಲಿ ಟೈಮ್ ಇಷ್ಟೊತ್ತು ಇವಾಗ 5:25 ಎಕ್ಸಾಕ್ಟ್ ಟೈಮ್ ಇವಾಗ 5:25. ಎಸ್ ನೋಡಿ ನಮ್ಮ ಯತೀಶ್ವರ್ ಹೆಂಗೆ ಹೋಗ್ತಿದ್ದಾರೆ ಕಾಡಲ್ಲಿ. ಎಸ್ ಫುಲ್ಲು ಕತ್ಲೆ, ಫುಲ್ಲು ಡೀಪ್ ಇಳಿಬೇಕು. ಆ್ಯಕ್ಚುಲಿ ಒಂದು 20 ಅಡಿ ಕೆಳಗೆ ಹೋಗ್ಬೇಕು ಇವಾಗ ಗೊತ್ತಾ. ನೋಡಿ ಬಂಡೆ ಬುಲ್ಡಿಗೆ ಟಚ್ ಆಗೈತೆ. ಏನೋ ಕತ್ಲೆ ಕಾಣಿಸ್ತೀರ ನಿಮಗೆ ಬಹುಶಃ. ಫುಲ್ಲು ಭೂಮಿ ಒಳಗೆ ಹೋಗ್ತಾಯಿದ್ದೀವಿ ಇವಾಗ ಅಂಡರ್ಗ್ರೌಂಡ್. ನೋಡಿ ಇದು ಒಂಥರ ಇದು ನಾವು ಹೆಂಗೆ ನೆಲಮಾಳಿಗೆ ಅಂತೀವಿ, ಅಂಡರ್ಗ್ರೌಂಡ್ ಅಂತೀವಿ, ಅದೇ ಥರ ಇದು ನೋಡಿ. ಫುಲ್ಲು ಡೀಪ್ ಹೋಗಬೇಕು. ಆ್ಯಕ್ಚುಲಿ 20 ಅಡಿ ಅಂದ್ಕೊಡೆ, ಬಟ್ ಫುಲ್ಲು ಒಂದು 100 ಅಡಿ ಕೆಳಗೆ ಹೋಗ್ತೀವಿ ಈಗ. 100 ಅಡಿ ಕೆಳಗೆ ಕೀಳು ಮತ್ತೆ ಮೇಲೆ ಕತ್ತಬೇಕು ಅಪ್ಪ. ಮತ್ತು ಇದಂತೂ ಹೆವಿ ಟ್ರಕ್ಕಿ. ಒಬ್ಬೊಬ್ರಿಗೆ ಬರೋಕ್ಕೆ ಆ್ಯಕ್ಚುಲಿ ಭಯಪಡ್ತಾರೆ ಇಲ್ಲಿ, ಯಾಕಂದರೆ ಆ ಥರ ಇದೆ ಜಾಗ. ಫುಲ್ಲು ಡೀಪ್ ಬೋರ್ವೆಳಿ ಹೋಯ್ತಾ ಇದೆ ಕೆಳಗೆ. ಆ್ಯಕ್ಚುಲಿ ಗಾಲ ಹೇಳಿ ಇಷ್ಟು ಬಂದಿದ್ದೀವಿ, ಇನ್ನೂ ಮೇಲಿಂದ ಒಂದು 30 ಅಡಿ ಕ್ರಾಸ್ ಮಾಡಿದ್ದೀವಿ ಗಾಲೆ. ಅದನ್ನು ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಯಾವ ರೀತಿ ಇದೆ. ಇದಾದಮೇಲೆ ಒಂದು 40-50 ಅಡಿ ಹೋಗಿ ಪ್ಲಸ್ ಸ್ವಲ್ಪ ಜಾಗ ಸಿಗುತ್ತೆ, ಸುಮಾರು ಜಾಗ. ಅದಾದಮೇಲೆ ಮತ್ತೆ ಸ್ಟ್ರೈಟ್ ಜಾಗಕ್ಕೆ ಹೋಗ್ಬೇಕು ನಾವು, ತಿರ್ಗಾ ಡೌನು, ಅದಾದಮೇಲೆ ಗ್ರೀನರಿ, ಅದಾದಮೇಲೆ ಬೆಟ್ಟ, ಅದಾದಮೇಲೆ ಫಾಗು, ಅದಾದಮೇಲೆ ಮೋಡ. ಅಪ್ಪ ಇನ್ನೂ ಎಷ್ಟು ಥರ ಇದೆ. ಡಿಸೈನ್ ನೋಡಿ. ಸ್ವಲ್ಪ ಜಾಗ ಸಿಕ್ತು, ಈಗ ಸ್ವಲ್ಪ ಬೆಳಕು. ಅಂಡರ್ಗ್ರೌಂಡಿಂದ ಬಂದು ಮತ್ತೆ ಒಂದು ಸ್ವರ್ಗ ನೋಡಿಕೊಂಡು ಹೋಗ್ಬೇಕು. ಲೆಟ್ಸ್ ಎಂಜಾಯ್ ದ ನೇಚರ್. ನೋಡಿ ಹೆಂಗಿದೆ ಜಾಗ. ಆ್ಯಕ್ಚುಲಿ ಚಂದ್ರಶೇಖರ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗಿದ್ರು ನೋಡಿ. ಫಾಗ್ ಸ್ಟಾರ್ಟ್ ಆಗ್ತಿದೆ ಇಲ್ಲಿಂದ. ಆ್ಯಕ್ಚುಲಿ 75% ಕಂಪ್ಲೀಟ್ ಮಾಡಿದ್ದೀವಿ ನೋಡಿ. ಕೋಟೆಗಳು ಅಲ್ಲೇ ಕೋಟೆಗಳು ಫ್ರೆಂಡ್ಸ್. ಆ್ಯಕ್ಚುಲಿ ಮೆಟ್ಲು ಕ್ಲೋಸು, ಇಲ್ಲಿಂದ ಟ್ರಕ್ ಸ್ಟಾರ್ಟು. 25% ಕ್ರಾಸ್ ಮಾಡ್ತಿದ್ದಾಗೆ ಟ್ರಕ್ಕಿಂಗ್ ಸ್ಟಾರ್ಟು ನೋಡಿ. ನೀರೆಲ್ಲ ಇದೆ ಬೆಟ್ಟದ ಮೇಲೆ ಹರ್ಕೊಂಬಂದು ನೋಡಿ. ಮುಗೀತಿಲ್ಗೆ ಸ್ಟೆಪ್ಸು ಓಕೆನಾ. ಸೊ ಇಲ್ಲಿಂದ ಆ್ಯಕ್ಚುಲಿ ಇದು ರಿಯಲ್ ಟ್ರಕ್ಕಿಂಗ್ ಸ್ಟಾರ್ಟ್ ಆಗೋದು. ಹ್ಯಾಪಿ ಜರ್ನಿ ಅಂತ ಹೇಳಿ ಕಳಿಸ್ಕೊಡಿ ನೋಡಿ. ಟ್ರಕ್ಕಿಂಗು ಕಾನನ ಮಧ್ಯೆ ಕನ್ಯೆಯರ ಓಡಾಟ, ಕಂಡಲ್ಲಿ ಕಲ್ಲುಗಳ ಕಾಲಿಗೆ ಸಿಕ್ಕಾಟ, ಕನ್ಯೆಯರ ನಡುವೆಯೂ ಕಲ್ಲುಗಳ ನಡುವೆಯೂ ಚಾರಣಿಗರ ಈ ಓಡಾಟ ನೋಡಿ. ಟ್ರಕ್ಕಿಂಗ್ ಸ್ಟಾರ್ಟು ಅಂತ ಹೇಳಿದೆ, ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಆ್ಯಕ್ಚುಲಿ ಏನು ಗೊತ್ತಾ, ಆರಾಮಾಗಿ ಹತ್ಬೋದು ಫ್ರೆಂಡ್ಸ್ ಇದ್ದರೆ. ಬಟ್ ವಿತೌಟ್ ಫ್ರೆಂಡ್ಸು ಏಕಾಂಗಿ ಜೀವನ, ಎಲ್ಲದಕ್ಕೂ ಕಷ್ಟ ಅನಿಸ್ಬಿಡ್ತು ಒಮ್ಮೊಮ್ಮೆ. ಹಾಂ ನೋಡಿ ಇಲ್ಲಿ ಫುಲ್ಲು ಹೇಳೋಲ್ಲ, ಮೆಟ್ಲು ಮರಿಬೇಕಷ್ಟೆ. ನಾವು ಇವಾಗ ರಾಜ್ಯ ಸೈನಿಕ ಕೂತಾರೆ ಹೋಯ್ತಾ ಇರಬೇಕಷ್ಟೆ. ಕಡೆಯಲ್ಲೆಲ್ಲ ಕಂಡರ ಜನ, ಕಂಡ ಕಡೆ ಎಲ್ಲ ಕಲ್ಲುಗಳ ಜನನ. ಆ್ಯಕ್ಚುಲಿ ನಂಗೆ ಮಾತಾಡೋಕ್ಕಾಗ್ತಿಲ್ಲ, ಫುಲ್ಲು ಸಿಡಿತಿದೆ. ಯಾಕಂದರೆ ಆ ಥರ ಇದೆ ನಮ್ಮ ಕಷ್ಟ. ಯಾರಿಗಳಣ್ಣ, ನಮ್ಮ ಯತೀಶ್ ಅಣ್ಣ ತಂದಿದ್ದು ನೀರು ಕೂಡ ಡಿಕ್ಕಿಗೆ ಬಿಟ್ಟು ಬಂದವನೆ.
ಕುಡಿಗೆ ನೀರಿಲ್ಲ. 27% ಕ್ರಾಸ್ ಆಗಿದೆ. ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಅದ್ಭುತವಾದಂಥ ಸ್ಥಳ. ನಮ್ಮ ನಾಡದವರೇ, ನಾಡಪ್ರಭು ಮಹಾರಾಜರು ಕೆಂಪೇಗೌಡರು ಕಟ್ಟಿಸಿರುವಂತಹ ಆಳ್ತಂತಹ ಈ ಕೋಟೆ. ಇನ್ನು ಮುಂದೆ ಒಳ್ಳೊಳ್ಳೆ ಸ್ವರ್ಗ ಇದೆ, ತೋರಿಸ್ತೀನಿ. 30% ಕ್ಲಿಯರ್ ಮಾಡಿದ್ವಿ. ಇನ್ಮೇಲೆ ನೋಡಿ ಟ್ರಕ್ಕು, ಬಂಡೆ, ಕಲ್ಲು, ಫಾಗು, ಮೋಡ ಎಲ್ಲ ಅದೇ ಇರುತ್ತೆ. ಹೌದು ನೋಡಿ, ನಮ್ಮ ಬ್ರಿಟಿಷ್ ಅವರು ಹಾಡಾಕೊಂಡು ಕೂಡ ಹೋಗ್ತಿದ್ದಾರೆ. ಆ್ಯಕ್ಚುಲಿ ಮಸ್ತಾಗಿರುತ್ತೆ, ಬಟ್ ನಮ್ಮ ಫ್ರೆಂಡ್ಸಲ್ಲಿ ಸೈಲೆಂಟಾಗಿ ಹೋಗ್ತಿದ್ದಾರೆ. ಮೇಲೆ ಎಂಜಾಯ್ ಮಾಡ್ತಾರೆ. ಬನ್ನಿ ಇಲ್ಲೊಂದು ಪೀಕ್ ಇದೆ, ತೋರಿಸ್ತಿದ್ದೀನಿ. ಪೀಕ್ ಇದೆ, ತೋರಿಸ್ತೀನಿ. ನೀನೇ ವೀಡಿಯೋ ಮಾಡಿ, ನಾನೇ ಹೋಗ್ತೀನಿ. ಕರ್ನಾಟಕದ ಗುಣ ಕೇಕ್ಸ್ ನೋಡಿದ್ದೀರಾ? ಕರ್ನಾಟಕ ಅಂದರೆ ಮಾಡ್ತಲ್ಲ ಗುಣ ಕೇಕ್ಸು, ಕುಣಿಗಲ್ ತೊಗೊಳ್ಳಿರ ನೋಡಿದ್ದೀರಾ? ತೋರಿಸ್ತೀನಿ. ಸೂರ್ಯ ಹುಟ್ಟಿದ ನೋಡಿರಾ? ಮನೆ ಮಲಿಕೊಂಡು ಏನು ಮಾಡ್ತೀರಿ? ನೋಡಿ ಸೂರ್ಯ ತೋರಿಸ್ತೀನಿ. ಹಾಂ ನೋಡಿ ನೋಡಿ ಹೆಂಗೈತೆ, ತೋರಿಸಿ ನೋಡ್ರಿ. ನೋಡಿ ಎಲ್ಲೆಲ್ಲ ಹೋಯ್ತವ್ರೆಲ್ಲ ರೋಡ್ ಇರೋದು ಇದು. ನೋಡಿ ಹೆಂಗೈತಿ ರೋಡು. ಕಾಲು ಎಕರೆ 3 ಅಡಿ, 2 ಅಡಿಗೆ ಪಾತಾಳ. ಅಬ್ಬಬ್ಬಬ್ಬ ನೋಡಿ ಹೆಂಗೆ ಹೋಯ್ತಿದ್ದಾರೆ. ಆ್ಯಕ್ಚುಲಿ ಮಸ್ತುಗಿದೆ ಟ್ರೆಕ್ಕಿಂಗ್ ಮಾತ್ರ. ನೋಡಿ ಸ್ಲಿಪ್ ಆದರೆ ಹರ ಹರ ಶ್ರೀಮದ್ ರಮಾಣಪತಿ ಗೋವಿಂದ. ಫುಲ್ಲು ಮೆಚ್ಚಿ ಸ್ಲಿಪ್ಪರ್ ಕೂಡ ಜಾಮ್ ಆಯಿತು. ಓಕೆನಾ? ಓರೆ ಓರೆ ನಾ ಹೇಳ್ದೆ ಅಲ್ಲ. ಗೈಸ್, ಕುಣಿಗಲ್ನ ಗುಣಾಕ್ಸಿಸ್ ಅಂತ ಹೇಳ್ಬೋದು. ಅತ್ಯುತ್ತಮವಾದ ಜಾಗ. 100 ಫೀಟ್ ಕೆಳಗಡೆ ಇದೆ. ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ, 100 ಫೀಟ್ ಕೆಳಗಡೆ ಹೋದ್ರೆ ಮತ್ತೆ ಒಂಥರ ಸಮಾನಾದ ಭೂಮಿ, ಮತ್ತೆ ಹೈಯೆಸ್ಟ್ ಪೀಕ್ ಇದೆ. ಸನ್ರೈಸ್ ಪಾಯಿಂಟ್ ಕೂಡ ನಿಮ್ಗೆ ಬೇಕಾದ್ರೆ ಗೂಗಲ್ ಇದೆ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಆಗಿನ ಕಾಲ ಕತ್ತಿರೋ ವಿಘ್ನೇಶ್ವರ ವಿನಾಯಕ. ಅದು ಆಕ್ಚುಲಿ ಮಳೆ ಬಂದು ಸ್ವಲ್ಪ ಕರ್ಗೋಗಿದೆ. ಇದೆಲ್ಲ ಆಗಿನ ಕಾಲದಲ್ಲಿ ಕೆತ್ತಿರೋದು. ಇವನ್ ಇಲ್ಲಿ ನೋಡ್ಬೋದು ನೀವು, ಶಿಲಾಶಾಸನಗಳು ಕಾಣಿಸ್ತಿದೆ. ಆಕ್ಚುಲಿ ಎಲ್ಲ ನಶಿಸಿ ಹೋಗಿದೆ. ಆಗಿನ ಕಾಲದ ಕೆಂಪೇಗೌಡರ ಶಿಲಾಸನ ಇಲ್ಲಿ ನೋಡ್ಬೋದು ನೀವು. ಬಟ್ ಇಲ್ಲಿದೆ ಮಿಸ್ಟರ್ ಸತೀಶ್, ತೋರಿಸಿ ಸತೀಶ್ ಇದೆಲ್ಲ. ಹಂಗೆ ಮುಂದೆ ಅಲ್ಲಿಂದ ತೋರಿಸಿ ಸತೀಶ್. ನೋಡಿ, ಇದು ದೇವಸ್ಥಾನದ ಕಲ್ಲು. ಇವನ್ ಇದ್ರ ಮೇಲೆ ಶಿಲಾಸನ ಕೂಡ ಬರ್ತಿದೆ, ಬಟ್ ಮಳೆ ಕೂಡ ಎಲ್ಲ ನಶಿಸಿ ಹೋಗಿದೆ. ನೋಡಿ, ಇದೆಲ್ಲ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಕಲ್ಲುಗಳು. ಓಕೆನಾ? ಅದರ ಅಲ್ಲಿ ವಿನಾಯಕ ನೋಡಿದ್ರೆ, ನೆಕ್ಸ್ಟ್ ಗುಣ ನೋಡಿದ್ರೆ, ನೆಕ್ಸ್ಟ್ ತೋರಿಸ್ತೀನಿ ಇನ್ನೂ ಫ್ರೆಂಡ್ಸ್ ಬೇಜಾರು. ನೋಡಿ ನಂದಿ, ಇದು ನಂದಿ ದೇವಸ್ಥಾನದ ಶಿವನ್ ದೇವಸ್ಥಾನ ಹೆಂಗೆ ಮುಂದೆ ಇರುತ್ತೋ ಅದೇ ತರ ನಂದಿ ಪುರಾತನ ಕಾಲದ್ದು ಅತಿ ಶಕ್ತಿಯುತವಾದಂತಹ ನಂದಿ ವಿಗ್ರಹ ಅಂತ ಹೇಳಲಾಗ್ತಿತ್ತು. ಇವಾಗ ನಾವು ಹೋಗ್ತಾ ಇರೋದು ಬೆಟ್ಟದ ಪ್ರಮುಖ ಕೇಂದ್ರವಾದಂತಹ ಶ್ರೀ ದೇವರ ದರ್ಶನಕ್ಕೆ. ಸ್ವಾಮಿಯ ದರ್ಶನ ಈಗಾಗಲೇ ಪ್ರಾರಂಭವಾಗಿದ್ದು ಭಕ್ತಾದಿಗಳಲ್ಲಿ ನೋಡಿ ತುಂಬಾ ಅದ್ಭುತವಾಗಿ ಪುರಾತನವಾದಂತಹ ದೇವಾಲಯ, ಕೆಂಪೇಗೌಡ ಆಳ್ವಿಕೆಯಲ್ಲಿ ಹೆಸರುವಾಸಿಯಾಗಿದ್ದಂತಹ ಅತ್ಯುತ್ತಮವಾದಂತಹ ದೇವಾಲಯದಲ್ಲಿ ಇದು ಒಂದು
ಅವಾಗ ಕತ್ಲೆ ಏನೂ ಕಾಣ್ತಾ ಇರಲಿಲ್ಲ. ಹತ್ತಡಿ ಇದೆ, 10 ಅಡಿ ಇದೆ. ಲೋಕಲ್ ಗುಣ ಕೇವ್ಸ್ ಬ್ರೋ, ಇದು ಚಂದ್ರ ಬ್ರೋ. ತಡೀರಿ, ಹಂಗೆ ಹಂಗೆ ನಿಂತ್ಕೊಂಡ್ರಿ. ಓಯ್, ಅಲ್ಲಿ 3 ಜನ ಅದು ಕೈ ಹಾಕೊಂಡು ನಿಂತ್ಕೊಡ್ರಿ, ಪಟ್ ಅಂತ ಬಂದು ತೆಗಿತೀನಿ. ಸ್ನೇಹಿತರೆ, ಇದು ದೇವಸ್ಥಾನದ ಮುಂಭಾಗದಲ್ಲಿ ಕಂಡುಬಂತಹ ಒಳಕಲ್ಗಳು. ಸೊ ನೀವು ನೋಡ್ಬೋದು, ಶ್ರೀ ಶಂಕರ ಲಿಂಗೇಶ್ವರ ಸ್ವಾಮಿಯವರ ದೇವಸ್ಥಾನ ಕೂಡ ಇಲ್ಲಿ ನೋಡ್ಬೋದು. ಪುರಾತನವಾದಂತಹ ಕೆಂಪೇಗೌಡರ ಆಳ್ವಿಕೆಯಲ್ಲಿದ್ದಂತಹ ದೇವಸ್ಥಾನ. ಮುಂದೆ ನಾಗ ರೂಪದ ಶಿಲೆ ಕೂಡ ಇರ್ಬೋದು, ನೋಡ್ಬೋದು. ಆ್ಯಕ್ಚುಲಿ ಇದು ಕಲ್ಯಾಣಿ, ಓಕೆನಾ. ಸೊ ಇದು ಸ್ವಲ್ಪ ಎಲ್ಲ ಗಲೀಜಾಗಿದೆ, ಬಟ್ ಆ್ಯಕ್ಚುಲಿ ಆಗಿನ ಕಾಲದಲ್ಲಿ ಈ ಕಲ್ಯಾಣಿಯಿಂದ ನೀರು ತೊಗೊಂಬಂದು, ಓಕೆನಾ, ಇಲ್ಲಿ ಸ್ವಾಮಿಗೆ ಮಜ್ಜನ ಮಾಡಿ, ತದನಂತರ ಈ ಒಳಕಲ್ಲು ಏನಕ್ಕೂ ಮೋಸ್ಟ್ಲಿ ಪ್ರಸಾದ ವಿತರಣೆ ಏನಾದರೂ ಮಾಡ್ತಿದ್ರೆ ಗೊತ್ತಿಲ್ಲ, ಇರ್ಬೋದು ಸ್ನೇಹಿತರೆ. ನೋಡಿ, ಇದು ಉತ್ತರದ ಮೇಲಿರುವ ಶ್ರೀ ಶಂಕರ ಲಿಂಗೇಶ್ವರ ಸ್ವಾಮಿಗಳ ದೇವಸ್ಥಾನ. ಇದು ಟಾಪ್ ವ್ಯೂ ಒಂದು ಸೈಡ್ದು, ಓಕೆನಾ. ಇಲ್ಲಿಂದ ನೀವು ಕಂಡಿಟ್ಕೋಬೋದು. ಸಗದಾಗಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ನೋಡಿ, ದೇವಸ್ಥಾನದ ಈ ಕಡೆ ಬಂದರೆ ಇನ್ನೂ ಅತ್ಯುತ್ತಮವಾದಂಥ ಪ್ಲೇಸ್ಗಳು, ಟಾಪ್ ವ್ಯೂ ಇದೆ. ಆಗಿನ ಕಾಲದಲ್ಲಿ ಇಲ್ಲಿ ಫಂಕ್ಷನ್ ಮಾಡ್ಬೇಕಾದ್ರೆ ಇಲ್ಲೆಲ್ಲ ಊಟಕ್ಕೆಲ್ಲ ಖಾರ ಇರೋದು ಮಾಡ್ತಿದ್ದ ಜಾಗ ಇದೆ. ಇಷ್ಟಿಲ್ಲ ಐತಿ ನಿಜ. ಕೈ ಮಾಡಿ ಬಿಟ್ಟಾದಿ ಕತ್ತಲದಾಗ ಹಾಲ ತರತೇನಂತ ಗೆಳತಿ ಮನಿಗೆ. ನೋಡಿ ಫ್ರೆಂಡ್ಸ್, ನಡೀರಿ ಬ್ರೋ, ಏನಾಗಲ್ಲ. ಜಲ್ದಿ ನಡಿಬೇಕು. ಚಂದ್ರ ಅವರು ಹೆಣ್ಮಕ್ಳು ತುಂಬ ಬೇಗ ಹೊಂಟೋಗಿದ್ದಾರೆ ಮುಂದೆ. ಹೋಗ್ತೀನಿ. ಅಲ್ಲೋಣ, ಅಲ್ಲಿ ಎಲ್ಲಿ ಬರ್ತಾವ್ರೆ ವಿಜಯಕ ಅಲ್ಲ ಮೇಲವ್ರು ಆಲೆ ಇಷ್ಟ ನಾವು ಲೇಟ್ ಅಂದ್ಕೊಂಡು ನಮ್ಗಿಂತ ಬೇಗ ಹೋಗಿದ್ದಾರೆ. ಮತ್ತೆ ಚಂದ್ರ ಅವ್ರು ಎದ್ರುಕೊಂಡು ಕೆಳಗಡೆನೇ ಇದ್ರು. ನಾವು ಹೆಂಗೋ ಧೈರ್ಯ ಮಾಡಿ ಕರ್ಕೊಂಬಂದ್ವಿ. ಎದುರಿಗೆ ಅಂತಲ್ಲ, ಬಟ್ ಬೆಳಕಿರಲಿಲ್ವಲ್ಲ, ವೆಯ್ಟ್ ಮಾಡ್ತಾ ಇದ್ವಿ. ಅವಳ ಟಿ ಟಿ ಗಾಡಿ ಆ್ಯಕ್ಚುಲಿ ಜನ ಬಂದಿರೋರು ಅವೇ ಟಿ ಶಾ. ಹೌದು, ಪಕ್ಕ ಜನ ಬಂದಿರೋದೆ. ಹೌದೌದು. ಏನೋ ಒಬ್ಬ ಟಿ ಟಿ ಗಾಡಿ ಜನ ಬುಕ್ ಮಾಡ್ಕೊಂಡಿದ್ದಾರೆ ಡೈಲಿ. ಅವ್ರು ಕರ್ಕೊಂಡ್ಬಂದ್ರೆ ತುಂಬ ಸಖತ್ತಾಗಿದೆ. ಡೇಟ್ ವೀಕ್ಷಣೆ ಮಾಡಿ. ಮುಸ್ಸಂಜೆ ಲಘು ಚಾನಲ್ ಬರುತ್ತೆ, ನೋಡ್ಕೊಬಿಡಿ.
ಸನ್ರೈಸ್ ನೋಡಿದ್ದೀರಾ? ಹೊಡ್ತಾ ಇದ್ದೀರಾ? ಸನ್ರೈಸ್ ನೋಡಿದ್ದೀರಾ? ಇಲ್ಲ, ನಾನು ಆ ಕಡೆಯಿಂದ ಕರ್ಕೊಂಡು ಬಂದೆ, ದಾರಿ ಎಲ್ಲೈತೆ ಅಂತ ನೋಡಕ್ ಬಂದೆ. ಇವಾಗ ವಾಪಸ್ ಕರ್ಕೊಂಡು ಹೋಗ್ಬೇಕಲ್ಲ. ಹಾಂ ಹೋಗ್ಬೋದು. ಸಾಕಾಗಿದೆ ಜಾಗ, ಸೂಪರ್ ಬೆಂಕಿ. ನಾ ಹೇಳ್ದೆ ಅಲ್ಲ, ಸೇಫ್ಟಿ ಫಸ್ಟ್. ಅಲ್ಲಿ ನೋಡಿ, ಒಂಥರ ಇಂಡಿಯಾ ಮ್ಯಾಪ್ ಕಾಣಕ್ ಕಾಣಿಸ್ತಾ ಇಲ್ವಾ ನದಿ? ನೋಡಿ ಭಕ್ತಿ ಫಾಗ್ ಮಾತ್ರ ಹಂಗಂಗೆ ಮೂವ್ ಆಗ್ತಿದೆ. ಆ್ಯಕ್ಚುಲಿ ಬೆಂಗಳೂರಿರೋ ಹಬ್ಬ ಜನತೆಗಳೇ ಬನ್ನಿ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ, ಸಖತ್ತಾಗಿದೆ. ಓಕೆ, ನಾವೀಗ ಎಕ್ಸ್ಪ್ಲೋರ್ ಮಾಡೋಕೆ ಹೋಗೋಣ, ಆಮೇಲೆ ಬರೋಣ. ನೋಡಿ ಈ ಪಾಯಿಂಟ್ ಕಾಣಿಸ್ತಿದೆಯಲ್ಲ, ಇದು ಆ್ಯಕ್ಚುಲಿ ಸೂರ್ಯ ದೇಗಮ್ಮ ಅವರ ಆಗಮನ. ಮೋಡಗಳ ನಡುವೆ ಸೂರ್ಯನ ಆಗಮನ, ಇದರ ಒಳಗೆ ಈ ಜನರ ನೋಡುವ. ಯಾರು ಚಿಕ್ಕಪ್ಪ ಸೇ ಹಾಯ್. ನೋಡಿ ಆ್ಯಕ್ಚುಲಿ ಈ ಟೈಮು 5:27. ಆ್ಯಕ್ಚುಲಿ ಸೂರ್ಯ ಹುಟ್ಟೋದು ಈ ಕಡೆ ಅಲ್ಲ, ಈ ಕಡೆ ವಿದ್ಯಾಗ ಇಲ್ಲಿ ಹುಟ್ಟೋ ಸೂರ್ಯ. ನೋಡಿ ಈ ಕಡೆ ಏನೂ ಕಾಣಿಸ್ತಿಲ್ಲ, ಬಟ್ ಎಲ್ಲ ಕಾಯ್ತಾ ಇರೋದು ಸೂರ್ಯ ದೇವರ ಆಗಮನಕ್ಕೆ. ಎಲ್ಲ ಜನ ಕಾಯ್ತಿದ್ದಾರೆ ನೋಡಿ. ಸೂರ್ಯ ಹುಟ್ಟೋದು ಇಲ್ಲಿ ಪೂರ್ವ ದಿಕ್ಕು. ಬನ್ನಿ ತೋರಿಸ್ತೇನೆ, ಲೆಟ್ಸ್ ಕಮ್. ಸೂರ್ಯ ಹುಟ್ಟೋ ಕಡೆಗೆ ನಮ್ಮ ಪಯಣ. ಯಾರೋ ಓರು ಅಮ್ಮ ಬಾಲಕ ಇದ್ದಾರೆ. ಇದು ನೀರು. ಆ್ಯಕ್ಚುಲಿ ಟೈಮ್ ಇವಾಗ 5:30 ಅಲ್ಲ, ಸಾರಿ 5:58. ನೋಡಿ ಸೂರ್ಯ ಹುಟ್ಟುವ ಜಾಗ, ಬಟ್ ಇನ್ನೂ ಸೂರ್ಯ ಬಂದಿಲ್ಲ. ಇದು ಎಲ್ಲಿ ಫೋಟೋ ತೊಗೊಂಡಿದ್ದು? ಅಲ್ಲಲ್ವಾ? ಎಲ್ಲಿ ತೊಗೊಂಡಿದ್ದೇನೆ? ಅಲ್ಲೇ. ಸಖತ್ತಾಗಿದೆ. ಇನ್ನೂ ಸೂರ್ಯ ಅವರು ಬಂದಿಲ್ಲ. ನೋಡಿ ಇಲ್ಲಿ ಬರ್ತಾರೆ, ಬಂದರೆ ಈ ಪೊಸಿಷನಲ್ಲಿ ನೋಡಿ, ಅಲ್ಲಿ ಕಾಣಿಸ್ತೀವಿ. ಅಲ್ಲಿ ಆಯ್ತು ನೋಡಿ, ನೀವು ಅದು ಮಾರ್ಕು, ಅಲ್ಲಿಂದ ಈ ಪೊಸಿಷನ್ ಬರ್ತಾರೆ. ಇಲ್ಲೇ ಕುತ್ಕೊಳ್ರಿ. ನೋಡಿ ಯಾವ ರೀತಿ ಕಾಯ್ತಿದ್ರು ಜನ. ಇನ್ನೊಂದು ಮುಂದೆ ಹೋಗಿ ನಿಮಗೋಸ್ಕರ ತೋರಿಸ್ತೀನಿ, ಬನ್ನಿ. ನೋಡಿ ಅಲ್ಲಿ ನದಿ ಇದೆ, ಓಕೆನಾ? ಆ್ಯಕ್ಚುಲಿ ಎಲ್ಲ ನೀರು ಹರಿತಾ ಇದೆ ನೋಡಿ, ಎಲ್ಲ ಬೆಟ್ಟ ನೀರು. ಫುಲ್ಲು ಫಾಗ್. ಆ್ಯಕ್ಚುಲಿ ಏನೂ ಕಾಣಿಸ್ತಾ ಇಲ್ಲ ನನಗೂ. ಹಾಂ, ಪಕ್ಕ. ಸಕ್ಕತ್ತಾಗಿದೆ ಫ್ರೆಂಡ್ಸ್. ಏನು ಗೊತ್ತಾ, ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಫಾಗಿದೆ. ಕ್ಯಾಮ್ರಾ ಹಿಡ್ಕೊಂಡು ಕೂತಿರೋರೆ.
ಇನ್ನೇನು ಕೆಲವು ಕ್ಷಣಗಳಲ್ಲಿ ನಿಮ್ಮ ನೆಚ್ಚಿನ ಆರಾಧ್ಯ ದೈವ ಬೆಳಕಿನ ವೈಭವ ಆಗಮಿಸಲಿದ್ದಾರೆ. ಅಭಿಮಾನಿಗಳು ದಯವಿಟ್ಟು ಶಾಂತ ರೀತಿಯಲ್ಲೇ ಇಲ್ಲಿ ವರ್ತಿಸಬೇಕಾಗಿನಂತೆ. ಎಸ್, ಕ್ಲಿಯರ್ ಆಗ್ತಿದೆ. ಎಸ್, ಆಗ್ತಿದೆ. ಇನ್ನೇನು ಕೆಲವು ಕ್ಷಣಗಳೇ ಆಗ್ತಿದೆ. ಬರ್ತಿದ್ದಾರೆ. ಮೋಡ ಮುಸುಕಿನ ವಾತಾವರಣದಲ್ಲಿ ಮಗುವಂತೆ ಮುನ್ನುಗ್ಗಿ ಬರುತ್ತಿರುವಂತಹ ಸೂರ್ಯದೇವರು ಇಲ್ಲಿ ನಮಗೆ ಕಾಣಸಿಗ್ತಿದ್ದಾರೆ. ದಯವಿಟ್ಟು ಸಮಯ ಇವಾಗ 6:20 ಆಗಿದೆ. ನಾನು ನಿಮ್ಮ ಜೊತೆ ಚಂದ್ರಶೇಖರ್ ಮುಸೈನಾಗಿ ನಾನು ಮಾತಾಡ್ತಾ ಇದ್ದೇನೆ. ಉತ್ತರ ಬೆಟ್ಟದ ಮೇಲಿಂದ ಒಳ್ಳೆ ವ್ಯೂವಲ್ಲಿ ಕೂತಿದ್ದೇನೆ. ಅಭಿಮಾನಿಗಳು ತುಂಬ ಜನ ಬಂದಿದ್ದಾರೆ ಇಲ್ಲೇ. ಆ್ಯಕ್ಚುಲಿ ನೋಡಿ ಎಲ್ಲರೂ ಕೂಡ ಇವಾಗ ಒಂದು ಸೌಂಡ್ ಬರುತ್ತೆ ಇಲ್ಲ, ಯಾಕಂದರೆ ದೇವ್ರು ಬಂದಿದ್ದಾರೆ ಅಂತ ಅರ್ಥಲ್ಲಿ. ದೇವ್ರು ಮತ್ತೆ ಪ್ರೂವ್ ದೇವ್ರಿದ್ದಾರೆ ಅಂತ. ಎಸ್, ನಾನು ನಿಮ್ಮ ಚಂದ್ರಶೇಖರ್ ಜೊತೆ ಮುಸೈನಾಗು. ಸಮಯ 6:20. ನಮ್ಮ ಜೊತೆ ಇದ್ದಾರೆ ಖ್ಯಾತ ನಿದ್ದೆ ಸಂಚಾಲಕ ಯತೀಶ್ರವರು. ಬರ್ತಿದ್ದಾರೆ. ಇನ್ನೇನು ಕೆಲವು ಕ್ಷಣಗಳು ಆ್ಯಕ್ಚುಲಿ ಎಲ್ಲ ಕ್ಲಿಯರ್ ಆಗುತ್ತೆ ಅನ್ಕೋತೀನಿ. ಎಸ್ ಬರ್ತಿದ್ದಾರೆ. ನೋಡಿ ಸಮಯ 6:20. ಎದೋಳಿ, ಮನೇಲಿ ಏನು ಮಾಡ್ತಿದ್ದೀರಾ? ಸೂರ್ಯ ನೋಡಿ ಎದೋಳಿ. ಬೆಟ್ಟಗಳ ನಡುವೆ ಬಂಡೆನ ಕಿತ್ತಿಕ್ಕು ಬರುವಂತೆ ಬಂದಿಹನು ಮೂರ್ಣದಿಂದ ಭಾಸ್ಕರ. ಬರ್ತಿದ್ದಾರೆ. ಫಾಗ್ ಸ್ವಲ್ಪ ಐ ಥಿಂಕ್ ಇವಾಗ ಕ್ಲಿಯರ್ ಆಯಿತು ಅಂದ್ಕೋತೀನಿ ಅಲ್ವಾ ಇತೀಶ್? ಇತೀಶ್, ಐ ಥಿಂಕ್ ಫ್ಲಾಗ್ ಸ್ವಲ್ಪ ಇವಾಗ ಕಡಿಮೆ ಆಗ್ತು ಅಂದ್ಕೋತೀನಿ. ಕಡಿಮೆ ಆಗ್ತಿದೆ ಆ್ಯಕ್ಚುಲಿ. ಸೊ ಎಲ್ಲರ ಕೈಲೂ ಮೊಬೈಲ್, ಯಾಕಂದರೆ ಸೂರ್ಯ ನೋಡ್ಕೊಂಡು ಕೂತವ್ರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು, ಹಾಲಿ ಅಧ್ಯಕ್ಷರು, ನಾಯಕರು ಆದ ಯುವ ಯಾಕಣ ಸೂರ್ಯ ದೇವರು ಬರ್ತಿದ್ದಾರೆ ಫ್ರೆಂಡ್ಸ್. ಟೈಮ್ 6 o'clock. ನೋಡಿ ಸೂರ್ಯ ಬರ್ತಿದ್ದಾರೆ. ನಮ್ದೆಲ್ಲ ಫೋಟೋ ತೆಗಿ. ಇರೋ ಊರುಗಳೆಲ್ಲ ಹೂವು ಹತ್ರ ಕಾಣಿಸ್ತಾವೆ ಊರಿಗೆ. ನಿಂತ್ಕೊಳ್ಳಲ್ಲ. ಉತ್ರಿದುರ್ಗ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೋಡಿ ಇದು ನಮ್ಮ ಕಪಿ ಸೈನ್ಯ ಮುಂದೆ ಹೋಗ್ತಿದೆ ನೋಡಿ. ಇಲ್ಲಿ ಹಿಂದೆ ತಿರುಗ್ಬಿಟ್ಟು ರಿವ್ಯೂ ಹೇಳಿ, ಬೆಟ್ಟದ ರಿವ್ಯೂನ. ತುಂಬ ಚೆನ್ನಾಗಿತ್ತು. ವಿದ್ಯಾ ಅವರೇ ನೀವು ಹೇಳಿ. ಸ್ವಲ್ಪ ರೆಡಿ ಆಗ್ಬಿಟ್ಟು ಬರಬೇಕಿತ್ತು. ಚೆನ್ನಾಗಿ ರೆಡಿ ಆಗಿ ಚಾನಲ್ನ ಓನರು, ಮಾಲೀಕರು ಮತ್ತು ಡಿಸ್ಟ್ರಿಬ್ಯೂಟರು ಎಲ್ಲರೂ ಆದ ಚಂದ್ರಶೇಖರ್ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಮಸ್ತಿದೆ. 5ಗೆ 5 ನಮ್ಮ ಕರ್ನಾಟಕದ ಸ್ವರ್ಗ ಉಚ್ಚಿದುರ್ಗದ ಹಂಸ ಕಳಸ ಕೆಂಪೇಗೌಡರ ಜಾಗ. ಗೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲಿನ ಬಂದ ಬೆಟ್ಟಾಗಿದ್ದಿ ನಮ್ಮನಿಯ ಹಿತ್ತಲದಾಗ ಹಾದಿ ಗೆಳತಿ ಅಣಕ ಮಾಡಿ ಒಲ್ಯನ ಜಾಣ ಬಡತನ ನೋಡಿ ಅರಗಿಣಿ ಹಂಗ ಸಾಕತೇಳ ದುಡುದ ಚಂದುಳ್ಳ ಚಲುವಿ ನಿನಂದಳದ ನ್ಯಾಗೀನ ಬ್ರಹ್ಮ ಕಳಿಸ್ಯಾನ ಸುರುದ.
ನಡಿ 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 ವಿಜಯ. ಹಾಂ ಮೂರು ಜನ ಮೂರು ದಿಕ್ಕು ಗೊರ, ನಾನು ಯಾರನ್ನ ಮಾಡಲಿ? ಹಾಂ ನಡಿ ನಡಿ ನಡಿ. ಏನು ನೋಡ್ಕೊಂಬರೋಗು. ಯಾವ ಡ್ಯಾನ್ಸು ಬೇಡ, ನಡ್ಕೊಂಡು ನಡೀರಿ ಸುಮ್ಮನೆ. ಇವಾಗ